ನಾನು ಇಂದಿರಾ ಕಿಚನ್ ಯೂಟ್ಯೂಬ್ ಚಾನಲ್ ಇಂದ ಮಾತಾಡ್ತಾ ಇದ್ದೀನಿ. ಇವತ್ತು ನಾನು ಗಾರ್ಲಿಕ್ ಚಿಕನ್ ಫ್ರೈ ಮಾಡ್ತಾ ಇದ್ದೀನಿ. ನಾನು ತೊಳೆದಿಟ್ಕೊಂಡಿದ್ದೀನಿ. ಅದಕ್ಕೆ ಆಮೇಲೆ ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ, ಟೊಮ್ಯಾಟೊ, ಪೆಪ್ಪರು, ಈರುಳ್ಳಿ, ಅರಿಶಿನ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಗಾರ್ಲಿಕ್ಕು. ಆ್ಯಕ್ಚುಲಿ ಗಾರ್ಲಿಕ್ ಯಾಕೆ ಜಾಸ್ತಿ ಇದೆ ಅಂತ ಹೇಳಿದ್ರೆ ಪೇಸ್ಟು ಪ್ಲಸ್ ಗಾರ್ಲಿಕ್ ಇದನ್ನು ಎರಡನ್ನೂ ತೊಗೊಂಡಿದ್ದೀನಿ, ಟೇಸ್ಟಾಗಿ ಬರುತ್ತೆ ಅಂತ ಹೇಳಿ. ಯಾಕೆಂದರೆ ಮೇನ್ ನಮ್ಮ ಮೋಟೋ ಇರೋದೇ ಚಿಕನ್ ಗಾರ್ಲಿಕ್ ಫ್ರೈ ಆಗಿರೋದ್ರಿಂದ ನಾನು ಸ್ವಲ್ಪ ಗಾರ್ಲಿಕ್ನ ಜಾಸ್ತಿ ತೊಗೊಂಡಿದ್ದೀನಿ. ನಂತರ ಪಾತ್ರೆ ಇಡ್ತಾ ಇದ್ದೀನಿ, ಎಣ್ಣೆ ಹಾಕ್ತಾಯಿದ್ದೀನಿ. ಅದಕ್ಕೆ ಅಂತ ಅಂದಾಜಲ್ಲಿ ಒಂದು 2 ಸ್ಪೂನು ಥರ ಹಾಕಿ, ಯಾಕೆಂದರೆ ಅರ್ಧ kg ನಾನು ಚಿಕನ್ ತೊಗೊಂಡಿರೋದ್ರಿಂದ ಒಂದು 2-2.5 ಸ್ಪೂನಷ್ಟು ಎಣ್ಣೆ ಸಾಕು. ಸೊ ಎಣ್ಣೆ ಕಾಯ್ತಾ ಇದೆ. ಈಗ ಕಾದಿರೋ ಎಣ್ಣೆಗೆ ನಾವು ಮೊದಲನೇದಾಗಿ ಗಾರ್ಲಿಕ್ ಹಾಕ್ಕೊಳ್ತೀನಿ, ಸ್ವಲ್ಪ ಫ್ರೈ ಆಗಲಿ ಅಂತ ಹೇಳಿ ಫಸ್ಟು. ಗಾರ್ಲಿಕ್ನ ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಅದ ನಂತರ ಈರುಳ್ಳಿ ಒಂದು ಅರ್ಧದಷ್ಟು ಹಾಕೊಂಡ್ರೂ ಸಾಕು, ಅರ್ಧ ಈರುಳ್ಳಿ ಹಾಕ್ಕೊಳ್ಳಿ. ನಂತರ ಹಸಿಮೆಣಸಿನ್ಕಾಯಿ ಒಂದು 4 ಹಾಕ್ಕೊಳ್ಳಿ, ಏಕೆಂದರೆ ಪೆಪ್ಪರು ಗಾರ್ಲಿಕ್ಕು ಎಲ್ಲ ಹಾಕೋದ್ರಿಂದ ಜಾಸ್ತಿ ಇದಾಗ್ಬಿಡುತ್ತೆ. ಸ್ವಲ್ಪ ಫ್ರೈ ಮಾಡ್ಕೊಂಡ ತಕ್ಷಣ ತೊಳೆದಿರೋ ಚಿಕನನ್ನು ಹಾಕೋಣ. ಸ್ವಲ್ಪ ನೀರಿನ ಹಿಂಡ್ಕೊಂಡು ಹಾಕಿ ಸ್ವಲ್ಪ ಫ್ರೈ ಆಗಿದೆ. ಈಗ ಇದಕ್ಕೆ ಸಂಬಂಧಪಟ್ಟಿರೋ ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಣ. ಸ್ವಲ್ಪ ಚಿಕನ್ಗೆಲ್ಲ ಚೆನ್ನಾಗಿ ಹಿಡಿಯುತ್ತೆ. 1-1.5 ಸ್ಪೂನು ಇದು ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟನ್ನು ಹಾಕೋಣ. ಇದಕ್ಕೆ ಬೇಯ್ತಾ ಇರಬೇಕಾದ್ರೆ ಸ್ವಲ್ಪ ಉಪ್ಪು ಹಾಕೋಣ. ಬಟ್ ಇದ್ರ ಜೊತೆ ಎಲ್ಲನೂ ಆದಾಗ ಸ್ವಲ್ಪ ಟೇಸ್ಟ್ ಕೊಡುತ್ತೆ. ಕುದಿಬೇಕಾದ್ರೆ ಎಲ್ಲ ಮಾಡಿದಾಗ. ಮತ್ತು ಟೊಮೆಟೊ ಹಾಕ್ತಾ ಇದ್ದೀನಿ. ಹಾಗೆ ಒಂದು ಅರ್ಧ ಸ್ಪೂನಷ್ಟು ಪೆಪ್ಪರ್ ಪೌಡ್ರ್ ಮಾಡ್ಕೊಂಡಿದ್ದೀನಿ, ಅದನ್ನೇ ಹಾಕ್ತಾ ಇದ್ದೀನಿ ಫ್ರೆಶ್ ಆಗಿ. ಸೊ ನೋಡಿ, ಇಷ್ಟು ಫ್ರೈ ಆಗೋವರೆಗೂ ನಾವು ಚಿಕನ್ನ ನೀಟಾಗಿ ಈಗ ಏನೇನು ಐಟಮ್ಸ್ ಹಾಕಿದ್ದೀನಿ ಅದನ್ನೆಲ್ಲ ಮಿಕ್ಸ್ ಮಾಡಿ ನೀಟಾಗೆಲ್ಲ ಬೆಂದಿದೆ. ಲಾಸ್ಟಲ್ಲಿ ಇನ್ನು ಗಾರ್ಲಿಕ್ ಚಿಕನ್ ಫ್ರೈ ಎಲ್ಲ ರೆಡಿ ಆಗ್ತಾಯಿದೆ. ಲಾಸ್ಟಲ್ಲಿ ಒಂದು ಸ್ವಲ್ಪ ಪೆಪ್ಪರು ಕೊತ್ತಂಬರಿ ಸೊಪ್ಪು ಉದುರಿಸಿದ್ರೆ ಅಲ್ಲಿಗೆ ಗಾರ್ಲಿಕ್ ಚಿಕನ್ ಫ್ರೈ ಕಂಪ್ಲೀಟ್ ಆಯಿತು. ನೀವು ಒಂದ್ಸಲ ಮನೆಯಲ್ಲಿ ಮಾಡಿ ನೋಡಿ. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಇದು ಮಾಡ್ತಾಯಿದ್ದೀನಿ. ಸೊ ಎಲ್ಲ ಮಿಕ್ಸ್ ಮಾಡಿ ಇನ್ನೊಂದು 2 ನಿಮಿಷ ನಾನು ಒಲೆ ಮೇಲೆ ಇಡ್ತೀನಿ, ನಂತರ ತೆಗೆದಿಡ್ತೀನಿ. ಸೊ ಅಲ್ಲಿಗೆ ಗಾರ್ಲಿಕ್ ಚಿಕನ್ ಫ್ರೈ ರೆಡಿಯಾಗಿದೆ ತಿನ್ನಲಿಕ್ಕೆ. ನೀವು ಒಂದು ಸಲ ಪ್ರಯತ್ನ ಪಟ್ಟು ನೋಡಿ ಹೇಗಿದೆ ಅಂತ ತಿಳಿಸಿ ಮಾಡಿಬಿಟ್ಟು.